ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟದಲ್ಲಿದ್ದು, ಕೂಡಲೇ ಕ್ಷೇತ್ರದ ಶಾಸಕರು ತಮ್ಮ ನೇತೃತ್ವದಲ್ಲಿ ರೈತರು, ಸಹಕಾರಿ ಸಂಘಗಳ ಪ್ರಮುಖರು, ಕೃಷಿ ವಿಜ್ಞಾನಿಗಳು, ತೋಟಗಾರಿಕಾ ಹಾಗೂ ಕೃಷಿ ಇಲಾಖೆಗಳ ಅಧಿಕಾರಿಗಳ ಸಭೆ ಕರೆದು ರೈತರ ಸಮಸ್ಯೆಗೆ ತುರ್ತು ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು. ಶಿರಸಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು, ಎಲೆ ಚುಕ್ಕಿ ರೋಗದ ತೀವ್ರತೆಗೆ ಜಿಲ್ಲೆಯ ಜನ ಹೈರಾಣಾಗಿದ್ದು ನಿತ್ಯದ ಬದುಕನ್ನು ಸಾಗಿಸುವುದು ಸಹ ಕಷ್ಟಕರವಾಗಿದೆ. ಸಂಕಷ್ಟದಲ್ಲಿರುವ ರೈತರ ಪರವಾಗಿ ಬಿಜೆಪಿ ಸದಾ ನಿಲ್ಲಲಿದ್ದು, ಅದೇ ಕಾರಣಕ್ಕೆ ಮಳೆ ಮಾಪನ ಯಂತ್ರ ಸರಿಯಿಲ್ಲದಿದ್ದರೂ ಸಹ ಕಳೆದ ಅವಧಿಯಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪ್ರಯತ್ನದ ಫಲವಾಗಿ ರೈತರಿಗೆ ಬೆಳೆ ವಿಮೆ ಹಣ ದೊರಕಿಸಿಕೊಡಲಾಗಿತ್ತು. ಈ ವರ್ಷವೂ ಸಹ ಸಂಸದರ ಪ್ರಯತ್ನದ ಫಲವಾಗಿ ಬೆಳೆ ವಿಮೆ ಹಣ ಜಮಾ ಆಗುತ್ತಿದೆ. ಕಳೆದ ವರ್ಷವೇ ಮಳೆ ಮಾಪನ ಯಂತ್ರವನ್ನು ಸರಿಪಡಿಸುವಂತೆ ಸಂಸದರು ತಾಕೀತು ಮಾಡಿದ್ದರು. ಸಹ ರಾಜ್ಯ ಸರ್ಕಾರದ ನಿಷ್ಕಾಳಜಿ ತೋರುವ ಮೂಲಕ ಜಿಲ್ಲೆಯ ರೈತರ ಬದುಕಿನಲ್ಲಿ ಚೆಲ್ಲಾಟ ಮಾಡುತ್ತಿದೆ ಎಂದು ಅವರು ಆಕ್ರೋಶ ಹೊರಹಾಕಿದರು. ವಿಧಾನಸಭೆ ಅಧಿವೇಶನದಲ್ಲಿ ಶಿರಸಿ ಕ್ಷೇತ್ರದ ಶಾಸಕರು ಕೇವಲ ಕ್ಷೇತ್ರದ ಜನತೆ ಎದುರು ಪ್ರಚಾರಕ್ಕಾಗಿ ಕಾಟಾಚಾರಕ್ಕೆ ಪ್ರಶ್ನೆ ಕೇಳಿ ಸುಮ್ಮನೆ ಕೂತಿದ್ದಾರೆ. ಎಲೆ ಚುಕ್ಕಿ ರೋಗಕ್ಕೆ ಔಷಧಿ ಸಹಾಯಧನ ಸರ್ಕಾರ 62 ಕೋಟಿ ರೂಪಾಯಿ ಮೀಸಲಿರಿಸಲಿದೆ ಎಂದು ಹೇಳಿಕೊಂಡಿದ್ದು, ಆದರೆ ಈವರೆಗೆ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ ಎಂದು ಸರ್ಕಾರವೇ ಒಪ್ಪಿಕೊಂಡಿದೆ. ಹಾಗಿದ್ದಲ್ಲಿ ಬಾಕಿ ಉಳಿದಿರುವ 56.75 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಸರ್ಕಾರದ ವರದಿಯ ಪ್ರಕಾರ ಕೇವಲ 16,000 ಜನರಿಗೆ ಮಾತ್ರ ಪರಿಹಾರ ನೀಡಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲೇ 22,000ಕ್ಕೂ ಹೆಚ್ಚು ರೈತರು ಈ ರೋಗದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಕೂಡಲೇ ತೋಟಗಾರಿಕೆ ಮಂತ್ರಿ ಜಿಲ್ಲೆಗೆ ಆಗಮಿಸಿ ಪರಿಸ್ಥಿತಿ ಅವಲೋಕನ ನಡೆಸಬೇಕು ಎಂದರು. ರೈತರು ತಮ್ಮ ಹಿಡುವಳಿ ಆಧಾರದಲ್ಲಿ ಕೃಷಿ ಅಭಿವೃದ್ಧಿಗೋಸ್ಕರ ಸರ್ಕಾರದ ಬಡ್ಡಿ ರಿಯಾಯಿತಿ ಯೋಜನೆಯಡಿಯಲ್ಲಿ ಕೃಷಿ ಮಾಧ್ಯಮಿಕ ಸಾಲವನ್ನು ಕೃಷಿ ಸಹಕಾರ ಸಂಘಗಳಿಂದ ಪಡೆಯುತ್ತಿದ್ದು, ಅವುಗಳನ್ನು ಗರಿಷ್ಠ 5 ರಿಂದ 7 ಕಂತುಗಳಲ್ಲಿ ಮರುಭರಣ ಮಾಡಬೇಕಿರುತ್ತದೆ. ಪ್ರತಿ ವರ್ಷ ಈ ಸಾಲದ ಕಂತನ್ನು ಏಪ್ರಿಲ್ 15 ರಿಂದ 30 ಒಳಗಾಗಿ ಪಾವತಿಸಬೇಕಿದ್ದು, ಆದರೆ ಈ ವರ್ಷದ ಸದರ ಸಾಲದ ಕಂತನ್ನು ಪಾವತಿಸುವುದು ಕಷ್ಟಕರವಾಗಿರುತ್ತದೆ. ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗದ ಕಾರಣ ರೈತರು ಊಟ ಮಾಡುವುದೇ ಕಷ್ಟವಾಗಿದೆ. ನಮ್ಮ ಜಿಲ್ಲೆಯ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ರೈತರ ಮಾಧ್ಯಮಿಕ ಸಾಲವನ್ನು ಮನ್ನಾ ಮಾಡಬೇಕು. ಜೊತೆಗೆ ಹಣ ತುಂಬುವ ಪ್ರಕ್ರಿಯೆ ತಡವಾದರೆ ರೈತರನ್ನು ಕಟ್ಟುಬಾಕಿ ಮಾಡದೆ ಸಮಯ ನೀಡಿ ಬೆಳೆ ಸಾಲ ಸಿಗುವಂತಾಗಬೇಕು. ಯಾವುದೇ ಕಾರಣಕ್ಕೆ ಸಾಲ ಕಟ್ಟಲು ರೈತರಿಗೆ ಕಿರುಕುಳ ನೀಡುವಂತಿಲ್ಲ. ಯಾವುದೇ ರೈತನಿಗೆ ಸಮಸ್ಯೆ ಆದರೆ ಬಿಜೆಪಿ ರೈತ ಮೋರ್ಚಾ ಅವರ ಜೊತೆಗೆ ನಿಲ್ಲುವುದರ ಮೂಲಕ ಸಹಾಯಕ್ಕೆ ನಿಲ್ಲುತ್ತದೆ. ಈ ಮೂಲಕ ಘೋಷಿಸುತ್ತೇವೆ ಎಂದರು. ಮಳೆ ಮಾಪನ ಯಂತ್ರದ ದುರಸ್ತಿ ವಿಷಯವಾಗಿ ಹಲವಾರು ಬಾರಿ ಹಿಂದೆ ಮನವಿ ಮಾಡಾಗಿತ್ತು. ಹೋದ ವರ್ಷ ಏನಾಯಿತು? ಇನ್ಶೂರೆನ್ಸ್ ಬರಲೇ ಇಲ್ಲ. ನಮ್ಮ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಿರಂತರವಾದಂತಹ ಪ್ರಯತ್ನದ ಫಲವಾಗಿ ಸುಮಾರು 80 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಬಂತು. ಎಲ್ಲ ರೈತರು ಕೂಡ ಸಂತೋಷವಾದರು. ಆಗಲೇ ನಮ್ಮ ಸಂಸದರು ಎಚ್ಚರಿಕೆ ಕೊಟ್ಟಿದ್ದರು, ದಯವಿಟ್ಟು ಮುಂದಿನ ವರ್ಷವೂ ಇದೇ ಹಾಡು ಮಾಡಬೇಡಿ, ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿ ಅಂಥೇಳಿ ಸಂಸದರು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದರು. ನಮ್ಮ ಹಿಂದಿನ ರೈತ ನಾಯಕರಾದಂತಹ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ರಮೇಶ್ ನಾಯಕ್ ಅವರು ನೇತೃತ್ವದಲ್ಲಿ ನಾವು ಕೂಡ ಮನವಿ ಕೊಟ್ಟಾಗಿತ್ತು. ಹಲವಾರು ಬಾರಿ ಹಲವಾರು ಸಂಘಟನೆಗಳು ಇದನ್ನು ಹೇಳಿದ್ರು ಕೂಡ ರಾಜ್ಯ ಸರ್ಕಾರದವರು ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಹೋದ ವರ್ಷ ಏನಾಗಿತ್ತು, ಎಲ್ಲ ಪಂಚಾಯಿತಿಯಲ್ಲೂ ಸೇಮ್ ಮಳೆ ಇದೆ ಅಂತ ಹೇಳಿ ಕೊಟ್ಟಿದ್ದರು. ಅದಕ್ಕೆ ಅವರು ಡೌಟ್ ಮಾಡಿ, ಇದು ನಿಮ್ಮದು ಎಲ್ಲ ಪಂಚಾಯತಿಯಲ್ಲೂ ಸೇಮ್ ಮಳೆ ಹೆಂಗೆ ಸಾಧ್ಯ ಇದೆ ಅಂಥೇಳಿ ಅದನ್ನು ಅವರು ಕ್ಯಾನ್ಸಲ್ ಮಾಡಿದರು, ತಿರಸ್ಕಾರ ಮಾಡಿದರು. ನಂತರ ತಮಗೆ ಗೊತ್ತಿದೆ ಪರಿಹಾರ ಬಂತು. ಈ ಸಲ ಏನಾಗಿದೆ ಅಂತಂದರೆ, ಈ ಸಲನೂ ಕೂಡ ಅವರು ರಿಜೆಕ್ಟ್ ಮಾಡಿದ್ರು. ಇದು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ, ನಿಮ್ಮದು ಮಳೆ ಮಾಪನ ಅಂತ ಸರಿ ಇಲ್ಲ ಅಂಥೇಳಿ. ಆದರೆ ನಿರಂತರವಾಗಿ ಕಾಗೇರಿ ಸಾಹೇಬರು ಹಾಗೆ ಮಾಡಬಾರ್ದು, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಕೊಡಲೇಬೇಕು ಅಂತ ಒತ್ತಡ ಹಾಕಿದ ಫಲವಾಗಿ ಪರಿಹಾರ ಬಂತು. ಅದೇನಾಗಿದೆ ಅಂತಂದರೆ, ಇವರು ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು, ಯಾವುದೋ ಪಂಚಾಯತಲ್ಲಿ ಸರಿ ಇಲ್ಲ, ಪಕ್ಕದ ಯಾವುದೋ ಪಂಚಾಯತಿದು ರೀಡಿಂಗ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಉದಾಹರಣೆಗೆ ಮತ್ತಿಘಟ್ಟದ ಏನಾಗಿದೆ ಅಂತಂದರೆ, ಈಗ ಶಿವಳ್ಳಿ ತೆಗೆದು ಹಾಕಿದ್ದಾರೆ, ಅಲ್ಲಿ 177 ರೂಪಾಯಿನೂ ಬಂದಿದೆ. ಒಂದು ಇಷ್ಟಿದೆ, ನಾನು ತಮಗೆಲ್ಲ ಕೊಡ್ತೇನೆ ಯಾವ ಪಂಚಾಯತಿ ಎಷ್ಟು ಬಂತು ಅಂತೇಳಿ. ಬಂಡ್ಲದಲ್ಲಿ 900 ರೂಪಾಯಿ ಗುಂಟೆ ಲೆಕ್ಕದಲ್ಲಿ ಬಂತು. ಇದರಲ್ಲಿ 1 ಗುಂಟೆಗೆ 50 ರೂಪಾಯಿ ಬಂದರೆ, ಪಕ್ಕದ ಬಿಸಿರುಕೊಪ್ಪದಲ್ಲಿ ಸುಮಾರು 500 ರೂಪಾಯಿ ಬಂತು. ಅಂದರೆ 20,000 ರೂಪಾಯಿ 20,000 ರೂಪಾಯಿ ಎಕರೆ ಬಂತು. ಸಿಕ್ಕಾಪಟ್ಟೆ ತಾರತಮ್ಯ. ಮಳೆ ಸೇಮ್ ಬಂದಿದೆ, ಆದರೆ ಇವರು ಪಕ್ಕದ ಯಾವುದೋ ಪಂಚಾಯತ್ ತೆಗೆದು ಹಾಕ್ಬಿಡ್ತಾರೆ. ದೊಡ್ಡನಳ್ಳಿ ಅಂತ ಸಿರ್ಸಿ ಮಳೆ ತೆಗೆದು ಹಾಕ್ಬಿಡೋದು. ಹೀಗೆಲ್ಲ ಮಾಡಿ ಎಲ್ಲ ಅಸ್ತವ್ಯಸ್ತ ಮಾಡಿಟ್ಟಿದ್ದಾರೆ. ಸಂಪೂರ್ಣ ಗೊಂದಲ ಇದೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ರಾಜ್ಯ ಸರ್ಕಾರದವರು
ಹಲವಾರು ಬಾರಿ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಯನ್ನು ಪರಿಪರಿಯಾಗಿ ಹೇಳಿದ್ರು ಕೂಡ ತಾವು ಇದನ್ನು ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಇದು ತಾವೇ ಮಾಡಿದಂತಹ ಪಾಪ, ತಾವು ಇದು ಜವಾಬ್ದಾರಿ ಹೊರಬೇಕು. ತನ್ನ ಮೂಲಕವಾಗಿ ರೈತರಿಗೆ ಏನು ಅನ್ಯಾಯ ಆಗಿದೆ ತಾವು ಸರಿಪಡಿಸಬೇಕು ಅಂಥೇಳಿ ನಾವು ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಆಗ್ರಹವನ್ನು ಮಾಡ್ತೇವೆ. ಎರಡನೇ ವಿಚಾರ, ಇತ್ತೀಚೆಗೆ ತಮಗೆ ಗೊತ್ತಿದೆ, ಈ ಎಲೆ ಚುಕ್ಕಿ ರೋಗದಿಂದ ಹಲವಾರು ಊರುಗಳಲ್ಲಿ ಸಂಪೂರ್ಣ ತೋಟ ಹಾಳಾಗಿದೆ. ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಕೆಲವು ಕಡೆ ಅಂತೂ 80% 90% ಬೆಳೆನೇ ಇಲ್ಲ. ಮೊನ್ನೆ ದೇವನಹಳ್ಳಿಗೆ ಹೋಗಿದ್ದೆ, ಅವರಿದ್ದು ತೋಟದಲ್ಲಿ 19 ಕ್ವಿಂಟಲ್ ಅಡಿಕೆ ಆಗ್ತಿತ್ತಂತೆ. ಈ ಸಲ ಅಂಗಳದ ಒಂದಿಷ್ಟು ಅಡಿಕೆ ಹಾಕಿಟ್ಟಿದ್ದಾರೆ, ತೋರಿಸ್ತಾರೆ ಇಷ್ಟೇನು ಅಡಿಕೆ ಅಂತೇಳಿ, ಅಂದರೆ 1.5 ಕ್ವಿಂಟಲ್ ಇರ್ಬೋದು. 19 ಕ್ವಿಂಟಲಲ್ಲಿ 1.5 ಕ್ವಿಂಟಲಲ್ಲಿ ಅವರು ಊಟ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ, ಸಾಲ ಹೆಂಗೆ ಕಟ್ತಾರೆ, ಇದೆಲ್ಲವೂ ಕೂಡ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಈಗ ಮೊನ್ನೆ ರಾಜ್ಯ ಸರ್ಕಾರದವರು ಅದು ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ. ನಾವು ಈ ಕೊಳೆ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನು ಔಷಧಿ ಪರಿಹಾರ ಅಲ್ಲ, ಮತ್ತು ಇದು ಔಷಧಿಗೆ ನಾವು ಸಬ್ಸಿಡಿ ಈ ಥರ ಕೊಡ್ತೇವೆ, 62 ಕೋಟಿ ರೂಪಾಯಿ ಅಂತ ಕೊಡಬೇಕು ಅಂತ ಎತ್ತಿಟ್ಟಿದ್ದೇವೆ ನಾವು ಅಂತ ಹೇಳಿದ್ರು. ಎಷ್ಟು ಖರ್ಚು ಮಾಡಿದಾರಪ್ಪ ಅಂತ ಕೇಳಿದ್ರೆ ಬರೀ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೌದಾ? 5 ಕೋಟಿ ರೂಪಾಯಿ. ನಮ್ಮ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಾಹಿತಿ ಪ್ರಕಾರ 8,637 ಹೆಕ್ಟೇರ್, ಸುಮಾರು ಒಂದು 20,000 ಎಕರೆ, 22,167 ರೈತರು ಬಾಧಿತರಾಗಿದ್ದಾರೆ ಅಂತ ಮಾಹಿತಿ ಇದೆ, ತೋಟಗಾರಿಕೆ ಇಲಾಖೆ ಮಾಹಿತಿ. ಇಡೀ ರಾಜ್ಯದಲ್ಲಿ ಇವರು ಹೇಳೋ ಪ್ರಕಾರ ನಾವು ಮಾಡಿದ್ದು ಔಷಧಿ ಕೊಟ್ಟಿದ್ದೇವೆ ಅಂತ ಹೇಳಿ ಬರೀ 16,000 ಜನಕ್ಕೆ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 22,000 ಜನ ರೈತರಿದ್ದಾರೆ. ನಮ್ಮ ಜಿಲ್ಲೆ ಒಂದೇ, ಶಿವಮೊಗ್ಗ ಜಿಲ್ಲೆ ಬಹಳ ಆಗಿದೆ. ಇವತ್ತು ಶೃಂಗೇರಿ ಅವ್ರ ಜೊತೆ ಮಾತಾಡಿದೆ, ತುಂಬ ಅವರಿಗೆ ಮಳೆಯ ಸಮಸ್ಯೆ ಆಗಿ ಎಲೆ ಚುಕ್ಕಿ ರೋಗವೂ ಆಗಿದೆ, ಕೊಳೆ ರೋಗವೂ ಆಗಿದೆ. ಇದು ಸಮಸ್ಯೆ ಬಹಳಷ್ಟಿದೆ. ಆದರೂ ಕೂಡ ನಮ್ಮ ಶಾಸಕರು ಏನು ಮಾಡಿದ್ರು ಅಂತಂದರೆ, ಸುಮ್ಮನೆ ತೋರ್ಗಣಿಕೆಗೆ ಸಿರಿಸಿ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಅವ್ರು ಏನು ಉತ್ತರ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಏನು ಖಂಡಿಸಲಿಲ್ಲ, ಅಥವಾ ಅವ್ರಿಗೆ ಕ್ವಶನ್ ಕೂಡ ಕೇಳಿಲ್ಲ, ಹಾಗೆ ಕಾಟಾಚಾರಕ್ಕೆ ರೀತಿಯ ಪ್ರಶ್ನೆ ಕೇಳಿದ್ದಾರೆ. ನಾನು ಈ ಮೂಲಕ ಏನು ಆಗ್ರಹ ಮಾಡ್ತೇನೆ ಅಂತಂದರೆ, ಇದು ಕೇವಲ ತಾವು ಹೋಗಿ ಒಂದು ಪ್ರಶ್ನೆ ಕೇಳಿದಾಕ್ಷಣ ಇದು ಬಗೆಹರಿಯುವಂಥದ್ದಲ್ಲ. ಈ ಜಿಲ್ಲೆಯ ಕೃಷಿಕರ ಸಭೆಯನ್ನು ಕರೀಬೇಕು. ಈ ಜಿಲ್ಲೆಯ ಕೃಷಿಕರ ಸಭೆಯನ್ನು ಸಹಕಾರಿಗಳು, ಉದಾಹರಣೆಗೆ TSS ಇರ್ಬೋದು, TMS ಇರ್ಬೋದು, ಇಂಥ ಹಿರಿಯರ ಸಭೆಯನ್ನು ಶಾಸಕರ ನೇತೃತ್ವದಲ್ಲಿ, ಸಂಸದ ನೇತೃತ್ವದಲ್ಲಿ ಎಲ್ಲರನ್ನು ಸೇರಿಸಿ ಕರೆದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗ್ತದೆ. ಪರಿಹಾರವನ್ನು ಕಂಡುಕೊಂಡಿಲ್ಲ ಅಂತಂದರೆ ರೈತರು ಬಹಳ ಅಪಾಯದಲ್ಲಿದ್ದಾರೆ. ಹಲವಾರು ವಿಚಾರ, ಒಂದು ಔಷಧಿ ವಿಚಾರ ಇರ್ಬೋದು, ಎರಡನೇದು ಈಗ ನೋಡಿ ಏಪ್ರಿಲ್ 15ನೇ ತಾರೀಕಿಗೆ ಕಂತು ಕೊಟ್ಟೋದು ಬಂತೀಗ, ಮಾಧ್ಯಮಿಕ ಸಾಲ ಸುಮಾರು 10 ಲಕ್ಷವರೆಗೂ ಕೂಡ ಆ ಕಂತನ್ನು ಕೊಟ್ಟೋದು ಬರ್ತದೆ. ಅವರೆಲ್ಲ ಬಂದು ತಲೆ ಮೇಲೆ ಕೂತ್ಕೋತಾರೆ, ಹಣ ಕಟ್ಟು ಅಂಥೇಳಿ. ಕೂತ್ಕೊಂಡಾಗ ಇವರು ಕಂತು ಕಟ್ಟಿಲ್ಲ ಅಂತಂದರೆ ಅವ್ರು ಕಟ್ಟಬಾಕಿ ಆಗ್ತದೆ, ಅವರಿಗೆ ಬೆಳೆ ಸಾಲ ಸಿಗೋದಿಲ್ಲ. ಈ ಬೆಳೆ ಸಾಲ ಅಂದರೆ ಪಾಪ ರೈತರಿಗೆ ಮತ್ತೇನು ಮಾಡೋದಿಲ್ಲ, ಫಸ್ಟು ಅಳತೆ ಮಾಡ್ತಾರೆ. ಈ ಹಳೆ ಸಾಲವನ್ನು ಹೊಸ ಸಾಲ ತಗೊಂಡು ಹಿಂದೆ ಮುಂದೆ ಮಾಡ್ತಾರೆ, ಬಿಟ್ಟು ಅದ್ರ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಆ ಸಾಲ. ಇಲ್ಲಿ ಏನಾಗಿದೆ, ಈ ಏನು ಮಾಧ್ಯಮಿಕ ಸಾಲದಿಂದ ಅವರು ಕಂಗಾಲಾಗಿದ್ದಾರೆ. ಹೆಂಗೆ ಈ ನೋಡಿ, ನಿಮಗೆ ಹೇಳ್ತೇನೆ, 19 ಕ್ವಿಂಟಲ್ ಅಡಿಕೆ ಆಗೋವನಿಗೆ 1.5 ಕ್ವಿಂಟಲ್ ಅಡಿಕೆ ಆದರೆ ಅವ್ನು ಊಟ ಹೆಂಗೆ ಮಾಡಬೇಕು? ಊಟ ಮಾಡೋದೇ ಕಷ್ಟ ಇದೆ, ಅವನು ಸಾಲ ಹೆಂಗೆ ಕಟ್ಟಬೇಕು? ಇದು ತುರ್ತು ಪರಿಸ್ಥಿತಿ ಆಗೋಗಿದೆ, ಒಂದು ರೀತಿಯ ಅಘೋಷಿತವಾದ ತುರ್ತು ಪರಿಸ್ಥಿತಿ ನಮ್ಮ ಅಡಿಕೆ ಬೆಳೆಗಾರರಿದ್ದು. ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೇನೆ, ತಕ್ಷಣ ಒಂದು ಸಭೆ ಕರಿಬೇಕು, ಕೃಷಿಕರ ಸಹಕಾರಿಗಳ ಸಭೆ ಕರೆದು ಯಾವ ಸಹಕಾರ ಸಂಘದವರು ಕೂಡ, ಸೊಸೈಟಿಯವರು ಕೂಡ ಸಾಲ ಕಟ್ಟು ಅಂತೇಳಿ ಅವರಿಗೆ ಕೇಳಬಾರ್ದು. ಮತ್ತು ಇನ್ನೊಂದು ಹೇಳ್ತೇನೆ, ರೈತರ ಸಂಪೂರ್ಣವಾದಂತಹ ಸಾಲವನ್ನು ಮನ್ನಾ ಮಾಡಬೇಕು. ಏನು ಮಾಧ್ಯಮಿಕ ಸಾಲ ಇದೆ ಇದನ್ನು ಮನ್ನಾ ಮಾಡಬೇಕು ಅಂತ ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮನ್ನಾ ಮಾಡುವಂತಹ ಪ್ರಕ್ರಿಯೆ ಸ್ವಲ್ಪ ತಡ ಆಗ್ಬೋದು. ಮನ್ನಾ ಅಂದ ತಕ್ಷಣ ಈಗ ನಾಳೆ ಬೆಳಗ್ಗೆ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪ್ರೊಸೀಜರ್ ಇರ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ತಾವು ಆದೇಶ ಮಾಡಿ ಯಾವ ಕಾರಣಕ್ಕೂ ಕೂಡ ರೈತರಿಗೆ ಒತ್ತಡ ಹಾಕಬಾರ್ದು, ಕಿರುಕುಳ ಕೊಡಬಾರ್ದು. ಅವರು ಮಾನಸಿಕವಾಗಿ ಅವರು ಇನ್ನೂ ಜರ್ಜರಿತರಾಗ್ತಾರೆ, ಈಗಲೇ ನೊಂದಿದ್ದಾರೆ, ಜರ್ಜರಿತರಾಗ್ತಾರೆ ಅನ್ನೋದನ್ನು ಈ ಮೂಲಕ ಬಿಜೆಪಿ ಸಿರಸಿ ತಾಲೂಕು ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಜಿಲ್ಲೆಯ ರೈತರು ಅನುಭವಿಸುತ್ತಿರುವ ಎಲೆ ಚುಕ್ಕಿ ರೋಗ, ಕೊಳೆ ರೋಗ ಸೇರಿದಂತೆ ಎಲ್ಲ ಸಮಸ್ಯೆಗಳ ಕುರಿತಾಗಿ ರೈತ ಮೋರ್ಚಾ ಕಳಕಳಿಯನ್ನು ಹೊಂದಿದ್ದು ಹಂತ ಹಂತವಾಗಿ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುತ್ತಿದೆ. ಶಾಸಕರು ಸ್ಥಳೀಯ ರೈತರ ಸಮಸ್ಯೆಯನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ದೊರಕಿಸಿಕೊಡಬೇಕಿದೆ ಎಂದರು. ಎಲ್ಲ ರೈತರ ಪರವಾಗಿ ಧ್ವನಿಯನ್ನ ಎತ್ತಲಾಗಿದೆ. ಯಾಕಂದ್ರೆ ಎಲೆ ಚುಕ್ಕೆ ರೋಗ, ಕೊಳೆ ಬಂದಂಥದ್ದು,
ಹಾಗೂ ನಮ್ಮ ರೈತರಿಗೆ ಆಗ್ತಕ್ಕಂಥ ಸಂಕಷ್ಟಗಳ ಬಗ್ಗೆ ಈಗಾಗಲೇ ಹಂತ ಹಂತವಾಗಿ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ. ಕೇವಲ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರೆ ಸಾಕಾಗೋದಿಲ್ಲ. ಇಲ್ಲಿ ಏನು ಆಗ್ತಾ ಇದೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ. ಆ ರೈತರ ಸಂಘ ಸಂಸ್ಥೆಗಳು ದಿನನಿತ್ಯ ಸಾವಿರಾರು ರೈತರ ಬದುಕನ್ನು, ಅವರ ವಿಷಯಗಳು ಏನೆಲ್ಲ ಇರುತ್ತೆ ಅನ್ನುವಂತಹ ಚರ್ಚೆಯನ್ನು ಮಾಡುತ್ತೆ. ಯಾರು ರೈತ ಬೆಳೆಗಾರರಿದ್ದಾರೋ ಅವರಲ್ಲಿ ಏನೇನು ಆಗಬೇಕು ಅನ್ನುವಂಥದ್ದನ್ನು ತೆಗೆದುಕೊಂಡು ಹೋಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿದಾಗ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಪರಿಹಾರ ಸಿಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಅವ್ರು ಹೇಳಿದಾಗೆ ಪರ್ಯಾಯ ಬೆಳೆಗಳನ್ನು, ಪರ್ಯಾಯವಾದಂತಹ ಪ್ಯಾಕೇಜ್ಗಳನ್ನು ಕೊಡೋದ್ರ ಮುಖಾಂತರವಾಗಿ ಈಗ ಸದ್ಯಕ್ಕೆ ರೈತರಿಗೆ ಏನು ಬೇಕಾಗಿದೆ, ಆಯ್ತು ಇನ್ನೊಂದು ಸ್ವಲ್ಪ ದಿವಸ ಹೋಯ್ತು ಅಂದರೆ ಮತ್ತೆ ಮಳೆಗಾಲ ಬರುತ್ತೆ, ಈ ವರ್ಷದ ಕಂತು ತುಂಬೋದು ರೈತರಿಗೆ ಬೇಕಾಗುತ್ತೆ, ಅವಾಗ ರೈತರು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗ ರೈತರ ಮುಂದೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆಲ್ಲವೂ ಕೂಡ ಪರಿಹಾರ ಕೊಡಬೇಕು. ಹಾಗೂ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಳೆ ಮಾಪನ ಯಂತ್ರವನ್ನು ಮುಖ್ಯವಾಗಿ ಏನು 2 ವರ್ಷದಿಂದ ಹೇಳ್ತಾ ಇದ್ದಾರೆ, PDOಗಳು ಕೂಡ ಅದನ್ನೇ ಹೇಳ್ತಾರೆ, ನಾವೆಂತ ಮಾಡಿದ್ರಿ ಮಳೆ ಮಾಪನ ಯಂತ್ರನೇ ಸರಿ ಇಲ್ಲ ಅಂತ. ಅಂದರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಕೂಡ ಇದು ಸಮಸ್ಯೆಯಾಗಿ ಕೂತ್ಕೊಂಡಿದೆ. ಅದು ತಕ್ಷಣದಲ್ಲಿ ಸರಿ ಮಾಡಿಸುವಂತಹ ಪ್ರಯತ್ನ ಆಗಬೇಕು ಮತ್ತು ಅದು ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ಕಾನಗೋಡು ಮಾತನಾಡಿ, ರೈತರ ಸಮಸ್ಯೆಯನ್ನು ಕ್ಷೇತ್ರದ ಶಾಸಕರು ಮೊದಲ ಆದ್ಯತೆಯ ಮೇರೆಗೆ ಪರಿಹರಿಸಬೇಕು. ಇಲ್ಲವಾದಲ್ಲಿ ಬಿಜೆಪಿ ರೈತ ಮೋರ್ಚಾ ರಸ್ತೆಗಿಳಿದು ರೈತರ ಸಮಸ್ಯೆಗಳ ಕುರಿತು ಪ್ರತಿಭಟನೆ ನಡೆಸುತ್ತದೆ ಎಂದರು. ರೈತ ಮೋರ್ಚಾ ಶಿರಸಿ ತಾಲೂಕು ಅಧ್ಯಕ್ಷ GB ಹೆಗಡೆ ಉಣಿಕೇರಿ ಮಾತನಾಡಿ, ಸಂಸದರ ಪ್ರಯತ್ನದ ಫಲವಾಗಿ ಕಳೆದ ವರ್ಷ ಹಾಗೂ ಈ ಬಾರಿ ಬೆಳೆ ವಿಮೆ ಜಮಾ ಆಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಮಳೆ ಮಾಪನ ಯಂತ್ರಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಪ್ರಭಾರಿ ಪ್ರಶಾಂತ್ ನಾಯ್ಕ್, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಷ್ಣುಮೂರ್ತಿ ಹೆಗಡೆ, ಸಿದ್ದಾಪುರ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ನಾರಾಯಣಾಚಾರ್ಯ ಕೋಣೆ, ಬಿಜೆಪಿ ಪ್ರಮುಖರಾದ ಡಾಕ್ಟರ್ ಡಾನಿ ಡಿಸೋಜಾ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.